ಸರ್ಕಾರಕ್ಕೆ ಜಾಗ ಅದು, 5 ಎಕರೆ ಸರ್ಕಾರದ ಜಾಗ ಅದು. ಅದನ್ನು ಕಸ ವಿಲೇವಾರಿಗೋಸ್ಕರ ರೆವಿನ್ಯೂ ಇಲಾಖೆ ಕಾರ್ಪೊರೇಷನ್ ಕೊಡ್ತು. ಕೊಟ್ಟಾದ ಮೇಲೆ ಅಲ್ಲಿ ಏಕಾಏಕಿ ಗುಡಿಸಲುಗಳು, ಆ ಗುಡಿಸಲುಗಳು ಹಾಕಿದ್ಮೇಲೆ ಸರ್ಕಾರ ಹೋಗಿ ಅದನ್ನು ಡೆಮಾಲಿಷನ್ ಮಾಡ್ತು. ಸರ್ಕಾರ ಅದರ ಸರ್ವೆ ಕಾಪಿನೂ ಇದೆ ನನ್ನ ಹತ್ರ. ಇಷ್ಟು ಸರ್ಕಾರಿ ಜಮೀನಿದೆ, ಅದರಲ್ಲಿ ಇಷ್ಟು ಮಾತ್ರ ಸುಮಾರು 15 ಎಕರೆ ಸರ್ಕಾರಕ್ಕೆ ಮಂಜೂರು ಮಾಡಿದೆ, ಆರ್ಡರ್ ಮಾಡಿದ್ದಾರೆ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ, ಗೌರ್ಮೆಂಟು ಆರ್ಡರ್ ಮಾಡಿದ್ದಾರೆ. ಅದು ಇದನ್ನು ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿ ಅವ್ರನ್ನೆಲ್ಲ ಒತ್ತುವರಿನೆಲ್ಲ ತೆಗೆದುಹಾಕಿದ್ರು, ಒತ್ತುವರಿಯನ್ನೆಲ್ಲ ತೆಗೆದುಹಾಕಿದ್ರು. ಅಲ್ಲಿ ಫೀಟ್ ಎಲ್ಲ ಆ ಒತ್ತುವರಿ ತೆಗೆದುಹಾಕಿದಾಗ ಅಲ್ಲಿ ಕೇರಳದ ಒಬ್ಬರು ಮುಖ್ಯಮಂತ್ರಿ ಪಿರಿಯಾಣನ್ ಏನೋ ಇದಕ್ಕೆ ಪಿನಾರನ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಇಲ್ಲಿ ಬುಲ್ಡೋಜರ್ ಸರ್ಕಾರ ಇದು ಅಂತ. ಬುಲ್ಡೋಜರ್ ಸರ್ಕಾರ ಅಂತ ಕೇರಳದ ಮುಖ್ಯಮಂತ್ರಿ ಈ ಕೋಗಿಲಿಗೂ ಸಂಬಂಧಪಟ್ಟಂತೆ ಮಾಡ್ತಾರೆ. ಆಗ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳ್ತಾರೆ ಬುಲ್ಡೋಜರ್. ಆಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲ ನಾನು ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. DK ಶಿವಕುಮಾರ್ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿ. ಯಾವಾಗ KC ವೇಣುಗೋಪಾಲ್ ಒಂದು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಅದು ಆದ ತಕ್ಷಣ ಮುಖ್ಯಮಂತ್ರಿಗಳು ಉಲ್ಟಾ ಹೊಡೆದ್ರು, ಫುಲ್ ಉಲ್ಟಾ. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನಾಳೆನೇ ಅವ್ರಿಗೆಲ್ಲ ಮನೆ ಕೊಟ್ಬಿಡ್ತೀನಿ ಅಂತ. ಪತ್ರಿಕೆಯಲ್ಲೆಲ್ಲ ದೊಡ್ಡದ ಬಂದು ನಾಳೆನೇ ಮನೆ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ. ಅವರು, ನಾನು ಮುಖ್ಯಮಂತ್ರಿನ ಕೇಳ್ತೀನಿ ಇನ್ನೊಂದು, ಇದು ಅದಾದಮೇಲೆ ಪಾಕಿಸ್ತಾನ, ಇಸ್ಲಾಮಾಬಾದ್, ಪ್ರೆಸ್ ರಿಮಾರ್ಕ್ ಬೈ ದಿ ಸ್ಪೋಕ್ಸ್ ಪರ್ಸನ್ ಇಸ್ಲಾಮಾಬಾದ್ 29 ಡಿಸೆಂಬರ್ 25 ಇಸ್ಲಾಮಾಬಾದ್, ಅವರೊಂದು ಟ್ವೀಟ್ ಮಾಡಿದ್ರು, ಕರ್ನಾಟಕದಲ್ಲಿ ಹಿಂಗೆ ಮುಸ್ಲಿಮರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇಡೀ ಪ್ರಪಂಚ ಇದಕ್ಕೆ ವಿರೋಧ ಮಾಡಬೇಕು. ಆ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ, ಗತಿ ಇಲ್ದಿದ್ದು ಪಾಪಿಗಳವರು. ಅವರು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ. ಈ ಮೆಸೇಜ್ ಕೊಟ್ಟವ್ರು ಯಾರು? ಅವ್ರಿಗೆ ಯಾರೋ ಇಲ್ಲಿಂದಾನೇ ಮೆಸೇಜ್ ಕೊಟ್ಟಿರ್ಬೇಕಲ್ಲ. ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಮೆಸೇಜ್ ಹೋಗ್ತೈತೆ? ಇಮಿಡಿಯೇಟಾಗಿ ಟ್ವೀಟ್ ಮಾಡ್ತಾರೆ ಅವರು. ನಾವು ಮುಖ್ಯಮಂತ್ರಿಗಳು ಇಮಿಡಿಯೇಟಾಗಿ ಅವ್ರ ಮನೆ ಕೊಡ್ತೀನಿ ಅಂದರು. ನಾನು ಮೊನ್ನೆ ಒಂದು ಕಂಟೋನ್ಮೆಂಟ್ ಅಲ್ಲಿ ಒಂದು ಬಂದಿತ್ತು, ಒಂದು ಪತ್ರಿಕೆ ದೊಡ್ಡ ಆರ್ಟಿಕಲ್ ಬಂದಿತ್ತು. ಕಂಟೋನ್ಮೆಂಟಲ್ಲಿ ಮನೆ ಹೊಡೆದಾಕ್ತಾರೆ. ಒಬ್ಬ ಹೆಣ್ಮಗಳು SLC ಎಕ್ಸಾಮ್ಗೆ ಹೋಗಿರ್ತಾಳೆ. SLC ಎಕ್ಸಾಮ್ಗೆ ಬೆಳಗ್ಗೆ ಎದ್ದು ಮನೆಯಿಂದ SLC ಎಕ್ಸಾಮ್ ಹೋಗಿದ್ದಾಳೆ. SLC ಎಕ್ಸಾಮ್ ಮುಗಿಸ್ಕೊಂಡು ಬರೋದ್ರೊಳಗಡೆ ಈ ಮನೆಯೇ ಇಲ್ಲ, ಎಂಟೈರ್ ಏರಿಯಾನೇ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಹುಡುಗಿ ಎಕ್ಸಾಮ್ಗೆ ಹೋಗೋವಾಗ ಮನೆ ಇತ್ತು, ಬರೋವಾಗ ಮನೆ ಇಲ್ಲ. ಇವ್ನು ಕೇರಳದ ಅವನು ಯಾರೋ CM ಟ್ವೀಟ್ ಮಾಡಿದ್ರ, ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಇಮಿಡಿಯೇಟಾಗಿ ಅವ್ರಿಗೆ ನಾಳೆನೇ ಮನೆ ಹೇಳಿದಾರ? ಹೇಳಿಲ್ಲ. ಇನ್ನೂ ಇದುವರೆಗೂ ನಾನು ಚೆಕ್ ಮಾಡಿದೆ, ಇದುವರೆಗೂ ಅವ್ರು ಮನೆಯೇ ಕೊಟ್ಟಿಲ್ಲ. ಅವ್ರ ಪಕ್ಕ ಕನ್ನಡಿಗರು. ಇವ್ರ ಬಗ್ಗೆ ಅತಿ ಪ್ರೀತಿ ಯಾಕೆ? ಇವರೆಲ್ಲ ಅಲ್ಲೊಬ್ಬ ಯಾರೋ ಬಂದಿದ್ದಾನೆ, ಯಾರು ಒಬ್ಬ MLA, ಕೇರಳದಿಂದ MLA ಬಂದಿದ್ದಾರೆ. ಅವನ ಹೆಸರೇನೋ ಗೊತ್ತಿಲ್ಲ. ಇಲ್ಲಿ MLA ಅಲ್ಲಿಂದ ಬಂದು ಇಲ್ಲಿ ಬಂದು ಕರ್ನಾಟಕ ಸರ್ಕಾರನ ಬೈದ್ಬಿಟ್ಟು ಹೊಟ್ಟೋಗ್ತಾನೆ. ಇಲ್ಲಿದೆ, ಹುಡುಕಿ ನೋಡಿ, ಇನ್ನೊಂದು ಹತ್ರ ಇದೆ, ಫೋಟೋನು ಇದೆ. ಇಲ್ಲಿದೆ. ಓ ಸಿಕ್ತು ನೋಡಿ, ಇಲ್ಲಿದೆ. ಬಂದು ಇಲ್ಲಿನ
ಸರ್ಕಾರವನ್ನು ಹಗ್ಗ ಮುಗ್ಗ ಬೈದ್ಬಿಟ್ಟು ಹೊರಟೋತಾನೆ. ಅವನಿಗೆ ಯಾರು ಅಧಿಕಾರ ಕೊಟ್ಟರು ಸರ್ಕಾರನ ಬೈಯಕ್ಕೆ? ರಿಯಾಕ್ಷನ್ ಇಲ್ಲ ನಿಮ್ದು. ಯಾರೋ ಡಾಕ್ಟ್ರ್ ಹೋಗಿ ಮೊನ್ನೆ ಅವರು ಯಾರೋ ನೀನು ಹೇಳ್ದಲ್ಲಪ್ಪ, ಅವನು ಹೋಗಿ ಬಾಂಗ್ಲಾದೇಶದವ್ರು ಇಲ್ಲಿದ್ದಾರೆ ಅಂತ ಹೇಳಿದ್ಕೆ ಅವನಿಗೆ ಪೊಲೀಸರು ಟಾರ್ಚರ್ ಮಾಡಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು, ಕೇಸ್ಗಳ ಮೇಲೆ ಕೇಸು. ಕರ್ನಾಟಕದವರು ಬೆಂಗಳೂರವರು ಪುನೀತ್ ಕೆರೆಹಳ್ಳಿ ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವನ ಮೇಲೆ ಕೇಸ್ ಹಾಕಿಲ್ಲ ನೀವು? ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಇಲ್ಲಿರೋರೆಲ್ಲರೂ ಕೂಡ ನಾನಲ್ಲ ಬಾಂಗ್ಲಾದೇಶದವರು ಅಂತ ಎಲ್ಲ ಬರೆದಿದ್ದಾರೆ ಪತ್ರಿಕೆ ಎಲ್ಲ ನೋಡಿ. 20 ಲಕ್ಷ ಪ್ಲಸ್ ಬಾಂಗ್ಲಾ ಅಕ್ರಮ ವಲಸಿಗರು ಕರ್ನಾಟಕದ ನೆಲೆ. ನಾನಲ್ಲ, ಪತ್ರಿಕೆಯಲ್ಲಿ ಬಂದಿರೋದು, ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ. ರಾಜ್ಯದಲ್ಲಿ ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ, ರಾಜ್ಯದಲ್ಲಿ ಎಲ್ಲ ಕಡೆನೂ. ಹಿಂಗೆ ಬಿಟ್ರೆ 2ನೇ ಪೀಳಿಗೆ 3ನೇ ಪೀಳಿಗೆಗೂ ದೊಡ್ಡ ಅಪಾಯ. ಬಾಂಗ್ಲಾದೇಶದ ವಲಸಿಗರ ಹೆಚ್ಚಳಕ್ಕೆ ಓಲೈಕೆ ರಾಜಕಾರಣವೇ ಕಾರಣ. ಪತ್ರಿಕೆಯಲ್ಲಿ ಬಂದಿರೋದು ಇದೆಲ್ಲನೂ ಕೂಡ. ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ. ಬಾಂಗ್ಲಾ ವಲಸಿಗರಿಗೆ ಸರ್ಕಾರಿ ದಾಖಲೆ ನಮ್ಮವ್ರಿಗಿಲ್ಲ. ರೇಷನ್ ಕಾರ್ಡ್ಗಳು ಅಲಿಬೇಕು, ನಾವೆಲ್ಲರೂ ಕೂಡ ರೇಷನ್ ಕಾರ್ಡ್ ಬೇಕಾದರೆ ಅಲಿಬೇಕು. ಇವ್ರಿಗೆಲ್ಲ 3,000 ರೂಪಾಯಿ ಕೊಟ್ಟರೆ ಅವ್ರಿಗೆ ರೇಷನ್ ಕಾರ್ಡ್. ಎಲ್ಲ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ, ಇಲ್ಲ ಅಸ್ಸಾಮಿಗೆ ಬರ್ತಾರೆ, ಅಲ್ಲಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬರ್ತಾರೆ. ಮೊನ್ನೆ ಯಾರ್ದೋ ನಮ್ಮ ಮದುವೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ರು, ಮದುವೆಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಆ ಕಾಫಿ ತೋಟದಲ್ಲಿ ಸುಮಾರು 100 ಜನ ಇದ್ರು. ಮನೇನೂ ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಟೆಂಟ್ ಹಾಕೊಂಡಿದ್ದಾರೆ ಎಲ್ಲರೂ, ಎಲ್ಲ ಬಾಂಗ್ಲಾದೇಶದವ್ರೆ. ನನ್ನ ಹತ್ರ ಪೊಲೀಸ್ ರಿಪೋರ್ಟ್ ಇದೆ. ಪೊಲೀಸರು ಅಲ್ಲಿನ SP ರಿಪೋರ್ಟ್ ಮಾಡಿದ್ದಾನೆ. ಕಳೆದ ತೋಟಗಳಲ್ಲಿ ಎಲ್ಲರೂ ಕೂಡ ತೋಟಗಳಲ್ಲಿ ಎಲ್ಲ ಕೂಡ ಬಾಂಗ್ಲಾದೇಶದವರು ವಾಸ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಸಚಿವರು ಯಾರು ಹೇಳಿದ್ದಾರೆ? ಬೆಂಗಾಳ ಮತ್ತೆ ಬಾಂಗ್ಲಾದೇಶ ಗಡಿಯಲ್ಲಿ ಬಾಂಗ್ಲಾದೇಶ ಏನಾಗ್ತಾ ಇದೆ ಬಾಂಗ್ಲಾದೇಶದವರು ಇರಪ್ಪ, ಆಮೇಲೆ ಮಾತಾಡಿ. ಬಾಂಗ್ಲಾದೇಶದವರು ಚಿಕ್ಕಮಂಗ್ಳೂರು, ಕೊಡಗು, ಬೆಂಗಳೂರು, ಮೊನ್ನೆ ಕೋಗಿಲಲ್ಲಿ ಎಲ್ಲ ಓಡಿಸ್ಬಿಟ್ರು. ನಾನು ಹೋಗಿದ್ದೆ, 170 ಜನ ಇದ್ದಿದ್ದು. ನಾವು ಹೋದಾಗ ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋದಾಗ 35 ಜನ ಇದ್ದಿದ್ದು. ನಾನು ಮೊನ್ನೆ ಚೆಕ್ ಮಾಡಿದೆ, ನಮ್ಮ ಇವ್ರು ಕೇಳಿದಾಗ ಎಲ್ಲ ಕೋಲಾರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರಂತೆ. ಯಾರ್ಯಾರು ಇಲ್ಲಿ ಟೆಂಟ್ ಹೊಡ್ಕೊಂಡಿದ್ರು ಕೋಲಾರದ ಹೊರವಲಯದಲ್ಲಿ ಎಲ್ಲ ಟೆಂಟ್ಗಳು ಹಾಕೊಂಡಿದ್ದಾರಂತೆ. ಅಫಿಷಿಯಲ್ ಮಾಹಿತಿ ನಾನು ಹೇಳ್ತಾ ಇರೋದು. ಆಯಿತು, ಅದಕ್ಕೆ ನಮ್ಮ ಇವ್ರನ್ನೇ ಡೆಲ್ಲಿ ಅಂಬಾಸಿಡರ್ ಮಾಡಿಬಿಡೋಣ, ನಮ್ಮ ರೆಡ್ಡಿ ಅವ್ರನ್ನ. ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಕ್ಕೆ ಒಳ್ಳೆಯವ್ರು ಇರ್ತಾರೆ ಇವರು. ಹಾಸನಕ್ಕೆ ಬಂದು ಇಲ್ಲಿ ರೆಕಾರ್ಡ್, ಹಾಸನಕ್ಕೆ ಬಂದು ಬಾಂಗ್ಲಾ ಅಕ್ರಮ ವಲಸಿಗರಿಗೆ ಅನುಶ್ರೀ ಅವರ ನಕಲಿ ದಾಖಲೆ ಸೃಷ್ಟಿ ಕೊಡುತ್ತಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದಲ್ಲಿ ಆಧಾರ ಕೇಂದ್ರ ಅವರು ಕೆಲಸ ಮಾಡುತ್ತಿದ್ದರು. ಜನ್ಮ ದಿನಾಂಕ ತಿಳಿಸಿದರೆ ಸಾಕು, ಅಕ್ರಮ ವಲಸಿಗೆ ಆಧಾರ್ ಸೇರಿದಂತೆ ಎಲ್ಲ ದಾಖಲೆಯನ್ನು ತರಿಸಿಕೊಡುವ. ತಲಾ 5 ರಿಂದ 10,000 ರೂಪಾಯಿ ಕೊಟ್ಟರೆ ಎಲ್ಲನೂ ಕೂಡ ಅಲ್ಲಿ ಪ್ರಿಂಟ್ ಆಗಿ ನಿಮಗೆ ಕೊಟ್ಬಿಡ್ತಾರೆ. ಇದು ಯಾಕೆ ಮಾಡ್ತಾ ಇದ್ದಾರೆ ಅದು ಬೇರೆ. ಇಲ್ಲಿ ನೀವು ಕಾಫಿ, ನಿಮಗೂ ಗೊತ್ತಿದೆ, ಕಾಫಿ ಬಿಡಿಸೋವಂಥದ್ದಕ್ಕೆ ನಾನು ಕೇಳಿದೆ ಎಷ್ಟು ಕೂಲಿ ಅಂತ. ನಮ್ಮವ್ರು ಹೋದರೆ 1,000 ರೂಪಾಯಿ ಕೇಳ್ತಾರೆ. ಅದು ಕೂಲಿ ಬೇಡ, ನಮಗೆಲ್ಲ ಕಾಂಟ್ರಾಕ್ಟಲ್ಲಿ ಕೊಡಿ, ಒಂದು ದಿನಕ್ಕೆ 1,000 ರೂಪಾಯಿ. ಇವ್ರು 300 ರೂಪಾಯಿ ಸಿಗ್ತಾರೆ. ಆ 300 ರೂಪಾಯಿ ಆಸೆಗೋಸ್ಕರ ಇವತ್ತೆಲ್ಲ ಕಾಫಿ ಪ್ಲಾಂಟೇಶನ್ಗಳಿಗೂ ಕೂಡ ಇವತ್ತು ಅಕ್ರಮ ಬಾಂಗ್ಲಾದೇಶಿಯರು ಬರ್ತಾ ಇದ್ದಾರೆ. ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಪೊಲೀಸ್ ರಿಪೋರ್ಟಲ್ಲೇ ಬಂದಿರೋದು, ನಾನು ಹೇಳ್ತಾ ಇರೋದು. ಇವೆಲ್ಲನೂ ಕೂಡ ಪೊಲೀಸ್ ರಿಪೋರ್ಟಲ್ಲೇ ಇದೆ. ಓಕೆ. ಅದರಿಂದ ಕೊನೆಯದಾಗಿ ನಾನು ಅಧ್ಯಕ್ಷರೇ, ಈ ಕೋಗಿಲು ವಿಚಾರವಾಗಿ ಸರ್ಕಾರ ಯಾವ ರೀತಿ ಮುಗಿಸ್ಬಿಡ್ತೀನಿ, 10 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. ಕೋಗಿಲು ವಿಚಾರದಲ್ಲಿ ನಾ ಮುಂದು ನೀ ಮುಂದು, ಯಾರೋ ಕಾಂಗ್ರೆಸ್ ಹೈಕಮಾಂಡ್ನ ಮೆಚ್ಚಿಸೋಕ್ಕೋಸ್ಕರ ನೀವೇನಾದರೂ ಮಾಡಿದ್ರೆ ಮುಂದೆ ದೊಡ್ಡ ಅನಾಹುತ ಆಗಿದೆ. ಕೊನೆಗೆ ಹೇಳಿದ್ರು ಇಲ್ಲ, ಅವರಲ್ಲಿ 34 ಜನ ಮಾತ್ರ ಒರಿಜಿನಲ್ಲು,
ಉಳಿದವರೆಲ್ಲ 120 ಜನ ಅವರು ಒರಿಜಿನಲ್ ಅಲ್ಲ ಅಂದ್ರೆ ಬಾಂಗ್ಲಾದೇಶದವರು. ಅರ್ಥ ಆಯ್ತು. ಮೊನ್ನೆ ಯಾವುದೋ ಪತ್ರಿಕೆಯಲ್ಲಿ ಒಂದು ವಾರದಿಂದ ನೋಡಿದೆ, ಆ 34 ಜನನೂ ಒರಿಜಿನಲ್ ಅಲ್ಲ, ಅವ್ರಿಗೂ ಕೊಡಲ್ಲ ಅಂತ ಅಂದ್ರು. ನಾನು ಪತ್ರಿಕೆಯಲ್ಲಿ ನೋಡಿದ್ದು CM ಅವರು ನಾ ಮುಂದು ನೀ ಮುಂದು ಮನೆ ಕೊಡೋದ್ರಲ್ಲಿ ಜಮೀರ್ ಅಹಮದ್ ಇಮಿಡಿಯೇಟ್ ಆಗಿ ಮನೆ, ಅವ್ರಿಗೆ ಲೆಕ್ಕ ಕೊಡ್ರಿ, ಇಮಿಡಿಯೇಟ್ ಆಗಿ ಮನೆ. ನಮ್ಮ ಜನಕ್ಕೆ ಇವತ್ತು 37 ಲಕ್ಷ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ ಹೌಸಿಂಗ್ ಬೋರ್ಡಲ್ಲಿ. 37 ಲಕ್ಷ ಜನ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ನಾನು ಹೋಗಿದ್ದೆ ಹೌಸಿಂಗ್ ಬೋರ್ಡ್, ಇದಾದ್ಮೇಲೆ ಹೌಸಿಂಗ್ ಬೋರ್ಡ್ಗೆ ಹೋಗಿದ್ದೆ. ನಾನು ಕೇಳಿದೆ 37 ಜನ, ಅದರಲ್ಲಿ ಸುಮಾರು ಒಂದು 25,000 ಜನ ದುಡ್ಡು ಕಟ್ಬಿಟ್ಟವ್ರು. ಕೆಲವು 5 ಲಕ್ಷ ಕಟ್ಟಿದ್ದಾರೆ, 3 ಲಕ್ಷ ಕಟ್ಟಿದ್ದಾರೆ, ಕೆಲವರು ಫುಲ್ ಅಮೌಂಟ್ ಕಟ್ಟಿದ್ರು, ಇನ್ನೂ ಅವ್ರಿಗೆ ಮನೆ ಕೊಟ್ಟಿಲ್ಲ. ಆದರೆ ಕೋಗಿಲು ಈ ಬಾಂಗ್ಲಾದೇಶವ್ರಿಗೆ ಸರ್ಕಾರ ಆತರ ಕೊಡಬೇಕು 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 ಅಂತ ಆತರ. ಯಾಕೆ ಆತರ? ಈ ಕೋಗಿಲು ಬಾಂಗ್ಲಾದೇಶವ್ರಿಗೆ ಇಷ್ಟೊಂದು ಆತರ ಯಾಕೆ? ಇವತ್ತಿಂದ ನೋಡೋಕೆ ಹೋಗಬೇಡಿ, ನಾಳೆ ಮುಂದಿನ ಜನ್ರೇಷನ್ ಪಾಪ ನಮ್ಮ ಮೇಲೆ ಬರ್ತೈತೆ. ಈಗಾಗಲೇ ಅಸ್ಸಾಮನ್ನ ಸ್ಥಿತಿ ನಾವು ನೋಡ್ತಾ ಇದ್ದೀರಿ, ವೆಸ್ಟ್ ಬೆಂಗಾಲ್ ಸ್ಥಿತಿ ನಾವು ನೋಡ್ತಾ ಇದ್ದೀರಿ, ಕಾಶ್ಮೀರದ ಸ್ಥಿತಿಯನ್ನು ನೋಡ್ತಾ ಇದ್ದೀರಿ. ನಮ್ಮ ದೇಶದ ಹಣ ಎಲ್ಲ ಅಲ್ಲೇ ಖರ್ಚಾಗ್ತಾ ಇದೆ. ಇನ್ನಾದರೂ ನಾವು ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನೋ ಇವತ್ತು ಓಟ್ಗೋಸ್ಕರ ಪಾಲಿಟಿಕ್ಸ್ ಮಾಡಿದ್ರೆ ನಾಳೆ ನಮ್ಮ ಜೀವನದ ನಾಯಿ ಪಾಡಾಗೋತತೆ ನಮ್ಮ ಮುಂದಿನ ಜನಾಂಗ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಸರ್ಕಾರಕ್ಕೆ ಯಾವುದೇ ಮುಲಾಜಿಲ್ಲದೆ ಈ ಬಾಂಗ್ಲಾದೇಶದವ್ರು ಯಾರಿದ್ದಾರೋ ಅವ್ರನ್ನೆಲ್ಲರೂ ಹೊರ ಹಾಕುವಂಥ ಒಂದು ಕೆಲಸವನ್ನ ಮಾಡಬೇಕು. ಅದು ಅಂತೂ ಇವ್ರು ಬಂದು ರೇಷನ್ ಕಾರ್ಡ್ ಮಾಡ್ಕೊಡೋರು ಇವಾಗ ಜಾಸ್ತಿ ಆಗ್ಬಿಟ್ಟವ್ರೆ 2.5 ವರ್ಷದಿಂದ. ಅದರಿಂದ ನಾನು ಕೊನೆಯದಾಗಿ ನಾನು ಅಧ್ಯಕ್ಷರೇ, ಇಲ್ಲಿ ಈ ಸರ್ಕಾರ ಕರಪ್ಷನ್ ನಾನು ಹೇಳಿದ್ದೀನಿ, ಈಗಾಗಲೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆಪಾದನೆ ಮಾಡಿದೆ, ದುಡ್ಡು ಡಬಲ್ ಆಗಿದೆ, ಲಂಚ ಕೊಡದಿರೋ ಏನೂ ಆಗಿಲ್ಲ ಅಂತೇಳಿ. ಮೊನ್ನೆ ಸಿದ್ದರಾಮಯ್ಯನವರು 16 ಬಜೆಟನ್ನು ಮಂಡಿಸಿದ್ದಾರೆ. 16 ಬಜೆಟ್, ಈಗ 17ಕ್ಕೂ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ 18ಕ್ಕೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. 19ಕ್ಕೂ ಹೆಜ್ಜೆ ಇಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, 19ಕ್ಕೂ ಒಂದು ಹಾಕೋಣ ಅಂತ. ಕಂಗ್ರ್ಯಾಚುಲೇಷನ್, ಅಭಿನಂದನೆಗಳು, ಈಗಲೇ ಅಭಿನಂದನೆಗಳು. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಈ ಬಡ್ಜೆಟ್ಗಳನ್ನೆಲ್ಲ ಮುಖ್ಯಮಂತ್ರಿಗಳು? ಮೊನ್ನೆ ಒಂದು ರಿಪೋರ್ಟ್ ಕೊಟ್ಟರು, ನಾನು ದಾಖಲೆ ಕೊಡ್ತಾ ಇದ್ದೀನಿ. ಗೋವಿಂದರಾವ್ ಸಮಿತಿ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ತಾ ಇರೋ ಫೋಟೋ ನೋಡಿದೆ. ಅದರಲ್ಲಿ ಗೋವಿಂದರಾವ್ ವರದಿಯಲ್ಲಿ ಕೋಟ್ಯಾಂತರ ಅನುದಾನ ಹರಿದರೂ ಅಭಿವೃದ್ಧಿಗೆ ಹಿನ್ನಡೆ. ಅವ್ರ ರಿಪೋರ್ಟಲ್ಲಿ ನಂಜುಂಡಪ್ಪ ಸಮಿತಿ ಶಿಫಾರಸ್ತು ಅನುಷ್ಠಾನಕ್ಕೆ ತಂದು 2 ದಶಕಗಳ ತಾರತಮ್ಯ ನಿವಾರಣೆ ಆಗಿಲ್ಲ. ಅಧ್ಯಕ್ಷರೇ, ನಿಲ್ಸ್ಬಿಡ್ಲ? ಮುಗಿಸಿ ಇಷ್ಟೇ ಇರುತ್ತೆ. ಊಟಕ್ಕೆ ಬಿಟ್ಟು ಹೇಳ್ತಾರೆ, ಊಟ ಮಾಡಿಗೆ ಮರಲಿ CM. ಅಧ್ಯಕ್ಷರೇ, ಇಷ್ಟಾದ್ಮೇಲೆ ಮುಖ್ಯಮಂತ್ರಿಗಳು ನಂಜುಂಡಪ್ಪ ವರದಿಯಲ್ಲಿ ಎಷ್ಟಿತ್ತು? 114 ಹಿಂದುಳಿದ ತಾಲೂಕು. ನಂಜುಂಡಪ್ಪ ವರದಿಯಲ್ಲಿ 114 ಹಿಂದುಳಿದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16 ಬಜೆಟ್ ಮಂಡನೆ ಮಾಡಿ 17ಕ್ಕೆ ಹೋದ್ಮೇಲೂ ಈಗ ಎಷ್ಟಾಗಿದೆ? ಸಿದ್ದರಾಮಯ್ಯನವರು ಇಷ್ಟೆಲ್ಲ ಬಜೆಟ್ ಮಾಡಿ ಒಳ್ಳೇದು ಮಾಡಿದ್ಮೇಲೆ ಈ ಸಂಖ್ಯೆ ಕಡಿಮೆ ಆಗ್ಬೇಕಾಯ್ತಿಲ್ಲ. ಎಷ್ಟಾಗಿದೆ ಗೊತ್ತಾ ಅಧ್ಯಕ್ಷರ? ರಿಪೋರ್ಟಲ್ಲಿ ಬಂದಿರುವಂಥದ್ದು 177. ನಾವು ಸೇರಿಸ್ತೀನಿ ಅದಕ್ಕೆ. 16 ಬಜೆಟ್ ನಾನು ಮಂಡಿಸಿಲ್ಲ, ನಾನು ಇನ್ನೂ ಇಲ್ಲೇ ಇಲ್ಲ. 17ಕ್ಕೆ ಹೋಗ್ತಾ ಇದ್ದಾರೆ. ನೀವು ಬಡ್ಜೆಟ್ ನೀವು ಮಂಡಿಸಿರೋರು, ನಾವಲ್ಲ. ನೀವು ಬಡ್ಜೆಟ್ ನೀವು 16 ಮಾಡಿ ಏನು ಕಡಿದು ಬಾರ್ಲ ಹಾಕಿರೋದು? 177 ಆಯ್ತು. ಬರ್ತಾ ಬರ್ತಾ ಕಡಿಮೆ ಆಗ್ಬೇಕೇ ಹೊರತು ಇದು ಜಾಸ್ತಿ ಆಗ್ತಾ ಇದೆ. ಹಣ ಪೋಲಾಗ್ತಾ ಇದೆ ಅಂತ. ಈ ಹಣಕ್ಕೆ ಯಾರು ಇಷ್ಟೊಂದು ಹಣ ಪೋಲಾಗಿದೆಯಲ್ಲ, ಹಿಂದುಳುವಿಕೆ ಹೆಚ್ಚಾಯಿತು, ಅನುದಾನ ಹರಿದರೂ ಅಭಿವೃದ್ಧಿ ನಿಂತಿದೆ. ಇದೆಲ್ಲನೂ ಕೂಡ ಭಾಳ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀನು ಇದ್ದೀಯಪ್ಪ ಅಂತ ಹೇಳಿ. ಸರ್, ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದೆ ಸರ್? ಬಿಜೆಪಿ ಎಷ್ಟು ವರ್ಷ ಆಡಳಿತ ಮಾಡಿದೆ? JDS ಇತ್ತು, ಅದನ್ನು ಇವ್ರ ಲೆಕ್ಕಕ್ಕೆ ಹಾಕ್ತೀನಿ, ಯಾಕಂದ್ರೆ ಬಡ್ಜೆಟಲ್ಲಿ ಇವರೇ ಮಾಡ್ತಾ ಇದ್ದಿದ್ದು.
ಹಾ, ನಾವಿದ್ದಿದ್ದು ಬೊಮ್ಮಾಯಿ ಆ ಟೈಮಲ್ಲಿ 3.25 ವರ್ಷ ಅಲ್ಲ. ಹಾ, ಅಲ್ಲಿ ಎಲ್ಲ ಸೇರಿಸಿ ಯಡಿಯೂರಪ್ಪ, ಜಗದೀಶ್ ಶೆಟ್ಟರು ಎಲ್ಲ ಸೇರಿಸಿ 5 ವರ್ಷ. ಎಷ್ಟಾಯ್ತು? 8.25. ಇನ್ನು ತುಂಬಲೇ ಇಲ್ಲ, 9ಕ್ಕೂ ತುಂಬಲಿಲ್ಲ. ನೀವು ಅದೆಲ್ಲ ನಿಮ್ಮ ಲೆಕ್ಕಕ್ಕೆ ಸೇರಿಸ್ಬಿಟ್ಟಿದ್ದೀವಿ ನಾವು. 20 ಅಷ್ಟೇ, 20 ಮಾಡಿದ್ಮೇಲೆ. ಹಾಂ, ಅದು ಸೇರಿಸ್ಕೊಂಡ್ರೂ 1 ವರ್ಷ 14 ತಿಂಗಳು. ಅಂದರೆ ರಾಜ್ಯವನ್ನ ಬಹಳಷ್ಟು ದೀರ್ಘವಾಗಿ ಆಳದಂಥದ್ದು ಕಾಂಗ್ರೆಸ್ ಪಾರ್ಟಿ. ಅಷ್ಟೆಲ್ಲ ದೀರ್ಘವಾಗಿ ಆಡಳಿತ ಮಾಡಿದ್ರು 114 ಇದ್ದಿದ್ದು ಅಟ್ಲೀಸ್ಟ್ 100 ಒಳಗಡೆ ಏನಾದರೂ ಬರಬೇಕಾಯ್ತಲ್ಲ. 177 ಅಂದರೆ ನಾವು ಹಿಂದುಳಿದವರಿಗೆ ಇನ್ನೂ ಜಾಸ್ತಿ ಹೋಗ್ತಾನೆ ಇದ್ದೀರಿ, ಹಿಂದುಳಿತಾ ಇದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ನಿಮ್ಮ ಸರ್ಕಾರ ಅಸಮತೋಲನ ಸರಿ ಮಾಡ್ತೀನಿ ಅಂತ ನಿಮ್ಮ ಹೇಳಿದಿರ. ಅದರಲ್ಲಿ ಅಸಮತೋಲನ ಹೋಗ್ಬೇಕು ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರ. ಮತ್ತೆ ಪ್ಯಾರ 62ರಲ್ಲೇನೂ ಹೇಳಿದ್ದೀರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀನಿ ಅಂತ. ನಾನು ಅವಾಗ ಹೇಳಿದೆ, ಕಾಂಟ್ರಾಕ್ಟರ್ಗಳು ಹೇಳಿರೋದು, ಮುಖ್ಯಮಂತ್ರಿಗಳು ಇರಲಿಲ್ಲ, ಕಾಂಟ್ರಾಕ್ಟ್ ಹೇಳಿದ್ದಾನೆ. ಇನ್ನು 5,000 ಕೋಟಿ ಹೇಳಿದ್ದಾರೆ, ಒಂದು ಟೆಂಡರ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅವರು ಟೆಂಡರೇ ಆಗಿಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಕಾಂಟ್ರಾಕ್ಟರ್ನು ಕೂಡ ಕಲ್ಯಾಣ ಕರ್ನಾಟಕದವ್ರು ಇಲ್ಲ, ಎಲ್ಲ ಆಂಧ್ರದವರು ಸೇರ್ಕೊಂಡಿದ್ದಾರೆ ಅಂತ ಆಪಾದನೆ ಮಾಡಿ ಅಫಿಷಿಯಲ್ ಲೆಟ್ರು ನಿಮ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಾಂಗ್ರೆಸ್ ಅಲ್ಲಿ ಮಾತಿಲ್ಲ.